ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ವಿದ್ಯಾರ್ಥಿಗಳೇ ಇಂಗ್ಲೀಷ್ ಮೀಡಿಯಂನವರಿಗಾಗಿ ಒಂದು ಮ್ಯಾಥಮೆಟಿಕ್ಸಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ವಿದ್ಯಾರ್ಥಿಗಳಿಗೆ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಸಿಮಿಲರ್ ಆಗಿ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಭಾಳಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್ ಮೀಡಿಯಂದವರಿಗಾಗಿ. ಸೊ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆ್ಯನ್ಯುವಲ್ ಎಕ್ಸಾಮ್ ಓಕೆ ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ಆನ್ಸರ್ ಸೀರೀಸ್ ಅಂತ ಇದೆ. ಆ ಪ್ಲೇಲಿಸ್ಟ್ ಲಿಂಕಲ್ಲಿ ಎಲ್ಲ ವಿಡಿಯೋಗಳಿದ್ದಾವೆ, ಒಂದ್ಸರಿ ಅವುಗಳನ್ನು ಹೋಗಿ ನೋಡಿ. ಸೊ ನೋಡುವ ಏನಿದೆ ಕ್ವಶನ್ ಪೇಪರ್ ಅಂತ. ಸೊ ಫಸ್ಟ್ ಆಫ್ ಆಲ್ ಇತ್ತು MCQಗಳಲ್ಲಿ ಇಫ್ A is equal to A square into 3 cube into 5 4 into B is equal to 2 cube into 3 raised to 2 into 7 the HCF of AB ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ದ D36 ಅಂತ. ಸೆಕೆಂಡ್ ಕ್ವಶನ್ if 4/5 x 2 are in AP then the value of x is ಅಂತ ಕೇಳಿದ್ದಾರೆ. ಸೊ ದ ಸೆಕೆಂಡ್ ಆನ್ಸರ್ ಇಸ್ ದ A 7/5. ಥರ್ಡ್ ಆನ್ಸರ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P ಬಗ್ಗೆ ಒಂದು ಕ್ವಶನ್ ಇದೆ. ಸೊ ಮೂರರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಇಸ್ ದ ಈ ಟ್ರಿಯಾಂಗಲ್ದಲ್ಲಿ ಕೇಳಿದ್ದಾರೆ SBAD ದ ಆ್ಯಂಗಲ್ ಏನಂತ ಕೇಳಿದ್ದಾರೆ. ಸೊ ಫೋರ್ತ್ದ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ C 60 ಡಿಗ್ರಿ ಅಂತ ಬರ್ತದೆ. ನೆಕ್ಸ್ಟ್ ಫಿಫ್ತ್ದಲ್ಲಿ ಕೆ ದ ವ್ಯಾಲ್ಯೂಗಳನ್ನು ಕೇಳಿದ್ದಾರೆ. PX 3x² + 8x + 4ದಲ್ಲಿ 4ದ ವ್ಯಾಲ್ಯೂ ಕೇಳಿದ್ದಾರೆ. ಅದ್ರ ವ್ಯಾಲ್ಯೂ ಏನಾಗ್ತದಪ್ಪ ಅಂದ್ರೆ ಫಿಫ್ತ್ದಲ್ಲಿ ಆಪ್ಷನ್ A 3. ನೆಕ್ಸ್ಟ್ ಇರ್ತಕ್ಕಂಥದ್ದು ಇಫ್ ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ AP Sn is equal to 2n² + 3n ದೆನ್ ದ ಕಾಮನ್ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಸೊ ಏನಾಗ್ತದ ಆನ್ಸರ್ ಅಂತಂದ್ರೆ S6ದಲ್ಲಿ D is equal to 4 ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಸೆವೆಂತ್ ಕ್ವಶನ್ ಬಂತು ಏನದ ಅಂತಂದ್ರೆ ಇಫ್ P A/3 4 ಈಸ್ ದ ಮಿಡ್ ಪಾಯಿಂಟ್ ಆಫ್ ಲೈನ್ ಸಿಗ್ಮೆಂಟ್ ಜಾಯ್ನಿಂಗ್ ಅಂತ ಕೇಳಿದ್ದಾರೆ. ಎ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಎ ಅಂದ್ರಕ್ಕೆ -12 ಅಂತ ಆನ್ಸರ್ಸ್ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ದ ಲೈನ್ ಸಿಗ್ಮೆಂಟ್ಸಲ್ಲಿ ಜಾಯ್ನಿಂಗ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅದ. ಸಿಮಿಲರ್ ಟು ದ ಟ್ರಯಾಂಗಲ್ ಅಂತ ಒರಿಜಿನಲ್ ಟ್ರಯಾಂಗಲ್ ಅಂತ ಏನು ಮಾಡಬೇಕಾಗಿತ್ತು, ಆನ್ಸರಲ್ಲಿ ಬಿ ಅಂತಕ್ಕಂಥದ್ದು ಟಿಕ್ ಮಾಡಬೇಕಿತ್ತು. ಇನ್ನು 1 ಮಾರ್ಕ್ ಕ್ವಶನ್ಸ್ಗಳಲ್ಲಿ ಇಫ್ √3 ಬಗ್ಗೆ ಒಂದು ಕೇಳಿದ್ದಾರೆ, ಇದಕ್ಕೆ ವ್ಯಾಲ್ಯೂ ಕೇಳಿದ್ದಾರೆ. ಸೊ ವ್ಯಾಲ್ಯೂ ಎಷ್ಟಾಗ್ತದಪ್ಪ ಅಂತಂದ್ರೆ 30 ಡಿಗ್ರಿ ಅಂತ ಆಗ್ತದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಮಿಡ್ ಪಾಯಿಂಟ್ಸ್, ಇಲ್ಲಿ ಪಾಯಿಂಟ್ಸ್ಗಳನ್ನ ಕೇಳಿದ್ದಾರೆ. ಅದರ ಡಿಸ್ಟೆನ್ಸ್ ಎಷ್ಟಾಗ್ತದೆ ಅಂತಂದ್ರೆ S√2 ಅಂತಕ್ಕಂಥದ್ದು ಆನ್ಸರ್ ಆಗಬೇಕು. ಸೊ ಅದನ್ನು ಯಾವ ಥರ ಬಿಡಿಸಿದ್ದಾರೆ ನೋಡ್ಕೊಡ್ರಿ. ನೆಕ್ಸ್ಟ್ ಇತ್ತು 11ದಲ್ಲಿ ಒಂದು ಫಿಗರ್ ಇದೆ. ಅಲ್ಲಿ ಇದರಲ್ಲಿ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ರೇಡಿ ಎಟ್ ದ ಸೆಂಟರ್ ಅಂತ ಕೇಳಿದ್ದಾರೆ. ಎಷ್ಟಾಗ್ತದೆ ಅಂತಂದ್ರೆ 150 ಡಿಗ್ರಿ ಆಗ್ತದೆ. ನೆಕ್ಸ್ಟ್ 12ದಲ್ಲಿ ಇರ್ತಕ್ಕಂಥದ್ದು ಮೀಡಿಯನ್ಗಳನ್ನು ಫೈಂಡ್ ಮಾಡ್ಲಿಕ್ಕೆ ಹೇಳಿದರು ಈ ಸ್ಟೇಟ್ಮೆಂಟಲ್ಲಿ. ಸೊ 12ದಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂದ್ರೆ 24 ಅಂತಕ್ಕಂಥದ್ದು ಆಗ್ತದೆ. ಅದನ್ನು ಯಾವ ಥರ ಬಿಡಿಸ್ಬೇಕು ಅನ್ನೋದನ್ನು ಫಾಲೋಗಳನ್ನು ನೋಡ್ಕೊಡ್ರಿ. ಸೊ ನೆಕ್ಸ್ಟ್ 13ದಲ್ಲಿ ಕೇಳಿದ್ದಾರೆ. ಸೊ 13th ಕ್ವಶನ್ಸನ್ನು ನೋಡ್ಕೊಡ್ರಿ. ಸೊ 13th ಆನ್ಸರ್ ಏನಾಗ್ತದಪ್ಪ ಅಂದರೆ A is equal to BQ + R ಅಂತಕ್ಕಂಥದ್ದು ಆಗ್ತದೆ. 14th ಫೈಂಡ್ಗಳನ್ನು ಮಾಡ್ಲಿಕ್ಕೆ ಹೇಳಿದ್ದಾರೆ ವ್ಯಾಲ್ಯೂಗಳನ್ನು. ಸೊ 14th ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದಾಗ ಏನಾಗ್ತದಪ್ಪ ಅಂದ್ರೆ 1 ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಮೂವ್ ಟು 15th ಇದನ್ನು ನೋಡ್ಕೊಡ್ರಿ. ಇನ್ ದ ಟ್ರಿಯಾಂಗಲ್ ABC ಒಳಗಡೆ ಫೈಂಡ್ ದ ಲೆಂತ್ ಆಫ್ ದ CD ಕೇಳಿದ್ರು. CD ಲೆಂತನ್ನು ಕಂಡು ಹಿಡಿದ್ರೆ ಎಷ್ಟಾಗ್ತದಪ್ಪ ಅಂದರೆ 16 ಸೆಂಟಿಮೀಟರ್ ಆಗ್ತದೆ. ಅದನ್ನು ಯಾವ ಥರ ಕಂಡುಹಿಡಬೇಕು ಅನ್ನೋದನ್ನು ಸ್ಟೆಪ್ಸ್ ಇದೆ. ನೆಕ್ಸ್ಟ್ ಲಾಸ್ಟ್ 16th ಕ್ವಶನ್ಸ್ ಇದೆ ನೋಡಿ. 16th ಕ್ವಶನ್ಸ್ದಲ್ಲಿ ಹೈಟ್ಗಳನ್ನು ಇತ್ತು. ಫೈಂಡ್ ದ ಹೈಟ್ ಆಫ್ ದ ಕುಬಿಡ್ ಇತ್ತು. ಸೊ ಅದರದ್ದು 8 ಸೆಂಟಿಮೀಟರ್ ಅಂತಕ್ಕಂಥದ್ದು ಆಗ್ತದೆ. ಇಷ್ಟು 1 ಮಾರ್ಕ್ ಕ್ವಶನ್ಸ್ಗಳಿತ್ತು. ಇನ್ನು 2 ಮಾರ್ಕ್ ಕ್ವಶನ್ಸ್ ಮತ್ತು ಆನ್ಸರ್ಸ್ಗಳನ್ನ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಎಷ್ಟಾಗ್ತದೆ ಅಷ್ಟು ಒಂದೇ ವಿಡಿಯೋದಲ್ಲಿ ನೋಡೋಣ. HCF ಮತ್ತು LCMಗಳನ್ನ ಫೈಂಡ್ ಮಾಡಬೇಕಾಗಿತ್ತು. ಸೊ ನೋಡ್ಕೊಡ್ರಿ 17th ಆನ್ಸರ್ಸ್ ಯಾವ ಥರನಾಗಿ ಬಿಡಿಸ್ಬೇಕಂತದ್ದನ್ನು ಸ್ಟೆಪ್ಸ್ಗಳನ್ನು. ಸೊ ಟೋಟಲಿ ಬಿಡಿಸಿದಾಗ ಎಷ್ಟಾಗಬೇಕಪ್ಪ ಅಂದರೆ 18ax² B ಅಂತಕ್ಕಂಥದ್ದು ಬರಬೇಕು. ಅಲ್ಲಿ ಆರ್ ಕ್ವಶನ್ ಇತ್ತು. ಯೂಕ್ಲಿಡ್ ಡಿವಿಷನ್ ಲೆಮ್ಮ ಏನು ಮಾಡಬೇಕಾಗಿತ್ತಪ್ಪ ಅಂದರೆ HCF ಇತ್ತು. ಅದನ್ನು ಈ ಥರನಾಗಿ ತಾವೇನು ಮಾಡಬೇಕಾಗಿತ್ತು, ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಿತ್ತು. ಸೊ ಇಷ್ಟು ಆದ ನಂತರ ಸೊ ಟೋಟಲ್ ಹತ್ರದ ಸಮ್ ಎಷ್ಟು ಬರಬೇಕಪ್ಪ ಅಂದರೆ HCF is equal to 36 ಅಂತ ಬರಬೇಕು. ಇನ್ನು 18th ಕ್ವಶನ್ಸ್ದಾಗ ನೋಡ್ಕೊಡ್ರಿ. 18th ಕ್ವಶನ್ಸ್ದಲ್ಲಿ ಇರ್ತಕ್ಕಂಥ ಡಾಟಾ ನೋಡಿದರೆ ಅದರದ್ದು ಆನ್ಸರ್ಸ್ ಏನು ಬರ್ತದಪ್ಪ ಅಂತಂದರೆ ದೇರ್ ಇಸ್ ಅ 2 zeros are 6 and 2 ಅಂತಕ್ಕಂಥದ್ದು. ಇಷ್ಟು 18th ಕ್ವಶನ್ದಲ್ಲಿ ನೀವೇನು ಮಾಡಬೇಕಾಗಿತ್ತು, ಸ್ಟೆಪ್ಸ್ಗಳನ್ನು ಹಾಕಬೇಕಿತ್ತು. ಸೊ 19th ಕ್ವಶನ್ದಲ್ಲಿ ಸಾಲ್ವ್ ಮಾಡಲಿಕ್ಕೆ ಇಕ್ವೇಷನ್ ಕೊಟ್ಟಿದ್ರು. x + 2y + 1 is equal to 0, 2x - 3y - 12 is equal to 0 ಅಂತ ಇದೆ. ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸಾಲ್ವ್ ಮಾಡಬೇಕಾಗಿತ್ತು. ಅದನ್ನು ಕೊಟ್ಟಿರ್ತಕ್ಕಂಥ ಗಿವನ್. ಸೊ ದೆನ್ ಲಾಸ್ಟ್ ಸೊಲ್ಯೂಷನ್ ಏನು ಬರಬೇಕಪ್ಪ ಅಂದರೆ
ಎಕ್ಸ್ ಈಸ್ ಈಕ್ವಲ್ ಟು 3 ಆ್ಯಂಡ್ ವೈ ಈಸ್ ಈಕ್ವಲ್ ಟು -2 ಅಂತ ಉತ್ತರ ಬರಬೇಕು. ಇನ್ನು ಕ್ವಶನ್ ನಂಬರ್ 20ದಲ್ಲಿ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕೇಳಿದ್ದಾರೆ. ಸೊ 20ದಲ್ಲಿ ಸೊಲ್ಯೂಷನ್ಸ್ ನೋಡಿದಾಗ ವಿದ್ಯಾರ್ಥಿಗಳೇ ಈ ಥರನಾಗಿರ್ತಕ್ಕಂಥ ಸೊಲ್ಯೂಷನ್ಗಳನ್ನು ಹಾಕಿ ಸೊ ಟೋಟಲಿ ಅದರ ಆನ್ಸರ್ಸ್ ಏನಾಗಬೇಕಾಗಿತ್ತು, -1 + √67 / 11 ಅಂತ ಬರಬೇಕಿತ್ತು. ಪ್ಲಸ್ ಆರ್ ಮೈನಸಲ್ಲಿ ಅದು ಬರಬೇಕಿತ್ತು. ಸೊ ನೆಕ್ಸ್ಟ್ ಕ್ವಶನ್ ಇತ್ತು ಕ್ವಶನ್ ನಂಬರ್ 21ನಲ್ಲಿ ಶೋ ದ್ಯಾಟ್ A69 B01 C -6 -7 ಆರ್ ಕೊಲಿನರ್ ಅಂತ ಇತ್ತು. ಸೊ ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ತೋರಿಸ್ಬೇಕಿತ್ತು. ಯಾವ ಥರ ಅದರಲ್ಲಿ ಸ್ಟೆಪ್ಸ್ ಇದ್ದಾವೆ, ಫಾರ್ಮುಲಾ ಎಲ್ಲಿದೆ, ಡಾಟಾ ಎಲ್ಲಿದೆ ಅನ್ನೋದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಡ್ರಾ ಸರ್ಕಲ್ ಇತ್ತು, ಅದ್ರ ಬಗ್ಗೆ ಇರತಕ್ಕಂಥ ಒಂದು ಕ್ವಶನ್ 22 ಬಗ್ಗೆ ಇತ್ತು. ಸೊ 22ದೇ ಆನ್ಸರ್ಸ್ ಏನಾಗ್ತದಪ್ಪ ಅಂದರೆ ಎಸ್ ಈ ಥರ ತಾವೇನು ಮಾಡಬೇಕಾಗಿತ್ತು, ಸೊಲ್ಯೂಷನ್ಸ್ಗಳನ್ನು 22nd ಕ್ವಶನ್ಸ್ಗೆ ಕೊಡಬೇಕಿತ್ತು. 23ರಲ್ಲಿ ನೋಡೋಣ, ಫೈಂಡ್ ದ ಏರಿಯಾ ಆಫ್ ದ ಸೆಕ್ಟರ್ ಅಂತ ಕೇಳಿದ್ದಾರೆ. ಸೊ ಟೋಟಲಿ ಆಗಿರ್ತಕ್ಕಂಥದ್ದು ಎಷ್ಟಿದೆ ಅಂತ ನೋಡೋಣ. ಸೊ 23ದಲ್ಲಿ ಇರ್ತಕ್ಕಂಥದ್ದು ಎಸ್. ಸೊ ಡಾಟಾಗಳನ್ನು ಹಾಕಬೇಕು. ಆಮೇಲೆ ಫಾರ್ಮುಲಾ ಇತ್ತು. ಇಷ್ಟು ಟೋಟಲಿ 55 sin² ಅಂತಲೇ ಉತ್ತರ ಇತ್ತು. ಶಾರ್ಟ್ ಇದೆ ನೋಡಿ. ನೆಕ್ಸ್ಟ್ ದ ಏರಿಯಾಸ್ ಬಗ್ಗೆ ಒಂದಿತ್ತು ಕ್ವಶನು, ಆ್ಯಂಗಲ್ ಬಗ್ಗೆ. ಅದರದ ಆನ್ಸರ್ ಈ ಥರ ತಾವೆಲ್ಲ ಡಾಟಾಗಳನ್ನು ಹಾಕಿ ಸೊ ಲಾಸ್ಟಕ್ಕೆ ಅದನ್ನು 4:1 ಅಂತ ತಾವೇನು ಮಾಡಬೇಕಿತ್ತು, ಪ್ರೂವ್ ಮಾಡಬೇಕಿತ್ತು. ಅಷ್ಟು ಸಮ್ಗಳನ್ನು ಕೊಡಬೇಕಿತ್ತು. ನೆಕ್ಸ್ಟ್ ಇದೆ ವಿದ್ಯಾರ್ಥಿಗಳೇ, ಒಂದು ಪ್ರೊಬ್ಯಾಬಿಲಿಟಿ ಮೇಲೆ ಇರ್ತಕ್ಕಂಥ ಕ್ವಶನ್ ಇದೆ. ಡೈಸ್ ಮೇಲೆ ಎಸೆದಾಗ ಅದರದ್ದು ಆ ಪ್ರೊಬ್ಯಾಬಿಲಿಟಿಯನ್ನು ತಾವೇನು ಮಾಡಬೇಕಾಗಿತ್ತು, S6/36 ಅಂತಕ್ಕಂಥ ಸೊಲ್ಯೂಷನ್ಗಳನ್ನು ಅಲ್ಲಿ ಕಂಡುಹಿಡಿಬೇಕಿತ್ತು. 3 ಮಾರ್ಕ್ ಕ್ವಶನ್ಸ್ಗೆ ಹೋಗೋಣ. ಈ ಡಾಟಾ ಇದೆ, ಈ ಡಾಟಾಗೆ ಮೀಡಿಯನ್ಗಳನ್ನು ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಡಾಟಾ ಚೆನ್ನಾಗಿ ನೋಡ್ಕೊಡ್ರಿ. ಎಸ್ ಮೀಡಿಯನ್ ಇದೆ. ಸೊ ಅದನ್ನು ಈ ಥರ ಮೊದಲು CF ಹಾಕೋಬೇಕು. ದೆನ್ ಸೊಲ್ಯೂಷನ್ ಹಾಕಿದ ನಂತರ ಸೊ ಮೀಡಿಯನ್ ಎಷ್ಟು ಬಂತಪ್ಪ ಅಂತಾರೆ 28.5 ಅಂತಕ್ಕಂಥದ್ದು ಬರಬೇಕಿತ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಮೋಡ್ಗಳನ್ನು ಕಂಡುಹಿಡಬೇಕಾಗಿತ್ತು. ಈ ಡಾಟಾಗಳನ್ನು ನೋಡ್ಕೊಡ್ರಿ. ಸೊ ಡಾಟಾ ಮೋಡ್ ಕಂಡುಹಿಡಬೇಕಾದ್ರೆ ತಮಗೆ ಗೊತ್ತೇ ಇದೆ. ಸೊ ಇದು ಡಾಟಾ ಹಾಕಬೇಕು. ಆಮೇಲೆ ಮೋಡ್ನ ಸೂತ್ರವನ್ನು ಹಾಕಿ ಟೋಟಲಿ 14.6 ಅಂತಕ್ಕಂಥ ಆನ್ಸರ್ ಏನಾಗಬೇಕಾಗಿತ್ತು, ಅದರಲ್ಲಿ ಮೋಡ್ ಬರಬೇಕಿತ್ತು. ಸೊ ನೆಕ್ಸ್ಟ್ ಲೆಸ್ ದೆನ್ ಟೈಪ್ ಆಫ್ ಓಜಿವ್ಗಳನ್ನು ತಾವು ಡ್ರಾ ಮಾಡಬೇಕಿತ್ತು. ಸೊ ಡಾಟಾ ಇದೆ. ಸೊ ಡಾಟಾ ನೋಡಿದರೆ ಓಜಿವ್ ಏನಾಗ್ತದಪ್ಪ ಅಂದ್ರೆ ಈ ಥರ ನಾವು ಏನು ಮಾಡಬೇಕಾಗಿತ್ತು, ಓಜಿವ್ಗಳನ್ನು ತಂದು ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡಬೇಕಿತ್ತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ವಿದ್ಯಾರ್ಥಿಗಳೇ, ಕನ್ಸ್ಟ್ರಕ್ಟ್ ಇತ್ತು. ಸೊ ಅದರಲ್ಲಿ 27ದಲ್ಲಿ ಎಸ್ ಇದು ಕನ್ಸ್ಟ್ರಕ್ಷನ್ಸ್ಗಳನ್ನು ಮಾಡ್ತಕ್ಕಂಥದ್ದಿತ್ತು. ಏನೇನು ಡಾಟಾ ಕೊಟ್ಟಿದ್ದಾರೆ, ಯಾವ ಥರ ಇರಬೇಕು ಅನ್ನೋದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ 28ಲ್ಲಿ ಪ್ರಾಬ್ಲಮ್ ಇದೆ ನೋಡಿ, ಪೋಲಿನೋಮಿಯಲ್ ಬಗ್ಗೆ ಒಂದು ಪ್ರಾಬ್ಲಮ್ ಇದೆ. ಅದರ ಆನ್ಸರ್ಸ್ ಸ್ಟೆಪ್ಸ್ಗಳನ್ನು ನೋಡೋದಾದರೆ ಎಸ್ ಇಷ್ಟು ಬರಬೇಕಾಗಿತ್ತು. ಸೊ ಟೋಟಲ್ ಇದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತು, ಪ್ರೂವ್ ಮಾಡಿದರೆ 3 ಮಾರ್ಕ್ಗಳನ್ನು ಕೊಡ್ತಾರೆ. ಇನ್ನೊಂದು ಪ್ರಾಬ್ಲಮ್ ಇದೆ, ಅದರಲ್ಲೇ ಪೋಲಿನೋಮಿಯಲ್ ಬಗ್ಗೆ ಚಾಯ್ಸ್ ಕ್ವಶನ್ ಇತ್ತು. ಸೊ ಪ್ರಾಬ್ಲಮ್ ನೋಡ್ಕೊಂಡಿದ್ದೀರ ಅಂತ ಅನಿಸುತ್ತೆ. ಸೊ ಅದರ ಆನ್ಸರ್ಸನ್ನು ತಾವೇನು ಮಾಡಬೇಕಾಗಿತ್ತು, ಈ ಸ್ಟೆಪ್ಸ್ಗಳನ್ನು ಹಾಕಿ ಸೊ ಇಲ್ಲಿಗೆ k = -1 ಆರ್ k = 2/3 ಅಂತಕ್ಕಂಥದ್ದನ್ನ ಕಂಡುಹಿಡಿಯಬೇಕಿತ್ತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಇದೆ ನೋಡಿ ಇಲ್ಲಿ. ಓಕೆ, ಫೈಂಡ್ ದ ಹೌ ಮಚ್ ಮನಿ A and B ಹ್ಯಾವ್ ಅಂತ ಕೇಳಿದ್ದಾರೆ. ಸೊ ಪ್ರಾಬ್ಲಮ್ ಸರಿಯಾಗಿ ನೋಡಿಕೊಂಡೇ ಆದರೆ ಅದರ ಆನ್ಸರ್ಸ್ ಏನಾಗಬೇಕಾಗಿತ್ತಪ್ಪ ಅಂತಂದರೆ ಈ ಥರ ತಾವುಗಳು ಸೊಲ್ಯೂಷನ್ಸ್ಗಳನ್ನು ಕಂಡುಹಿಡಿದು ಸೊ ಲಾಸ್ಟಿಗೆ ಇಷ್ಟು ಸಮ್ ಏನಾಗಬೇಕಾಗಿತ್ತಪ್ಪ ಅಂದರೆ ಬರಬೇಕಿತ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ನೋಡಿ, ದ ನ್ಯೂಮಿರೇಟರ್ ಬಗ್ಗೆ ಇರ್ತಕ್ಕಂಥದ್ದು. ಫೈಂಡ್ ದ ಫ್ರ್ಯಾಕ್ಷನ್ ಕೇಳಿದ್ದಾರೆ 29ನಲ್ಲಿ. ಸೊ ಅದನ್ನು ಈ ಥರ ತಾವೇನು ಮಾಡಬೇಕಾಗಿತ್ತು, ಡಾಟಾಗಳನ್ನು ಹಾಕಬೇಕಾಗಿತ್ತು ಸ್ಟೆಪ್ಸ್ ನೋಡಿಕೊಂಡು. ಎಸ್ ಸೊ ಲಾಸ್ಟ್ ಹತ್ರ ಫ್ರ್ಯಾಕ್ಷನ್ ಏನಾಗಬೇಕಾಗಿತ್ತು ಅಂದ್ರೆ 2/3 ಅಂತಕ್ಕದ್ದನ್ನು ಬರಬೇಕಿತ್ತು. ಸೊ ಇನ್ನೊಂದು 30th ಕ್ವಶನ್ಸ್ ಇದೆ, ದ ಸಮ್ ಆಫ್ 2 ಏರಿಯಾಸ್ ಬಗ್ಗೆ ಅಂತ ಒಂದು ಕೊಟ್ಟಿದ್ದಾರೆ. ಸೊ ಅದರದ್ದು 30th ಕ್ವಶನ್ಸ್ ಏನಾಗ್ತದೆ ಅಂದರೆ ಎಸ್ ಈ ಥರ ಡಾಟಾಗಳನ್ನು ಹಾಕಬೇಕಿತ್ತು. ಸೊ ಟೋಟಲಿ 12 ಮೀಟರ್ ಅಂತಕ್ಕಂಥದ್ದು ನಿಮ್ಮ ಸೊಲ್ಯೂಷನ್ ಬರಬೇಕಿತ್ತು. ಇನ್ನು ಲಾಸ್ಟ್ ಇನ್ನೊಂದೇ ಕ್ವಶನ್ಸ್ ತೊಗೊಳ್ತೀನಿ. ಅ ಟ್ರೈನ್ ಕವರ್ಸ್ 90 ಕಿಲೋಮೀಟರ್ ಅಂತ ಇದೆ. ಅದನ್ನು ನೋಡಿದರೆ ಸೊ ಈ ಥರ ತಾವು ಏನು ಮಾಡ್ಕೊಳ್ಬೇಕಾಗಿತ್ತು, ಅದನ್ನು ಡಾಟಾ ಹಾಕಿ ಸೊ ಟೋಟಲಿ ಅದು 45 km/h ಅಂತಕ್ಕದ್ದನ್ನು ನಿಮ್ಮ ಉತ್ತರ ಬರಬೇಕಿತ್ತು. ಸಾಕು ವಿದ್ಯಾರ್ಥಿಗಳು.